ಸಾಮಾಜಿಕ ವಾಸ್ತವ. ನೀವು ಅದನ್ನು ನೀವು ನಾಗರಿಕರೇ ಅಲ್ಲ, ಭಾರತೀಯರೇ ಅಲ್ಲ. ಅದು ನೋಡಿದ್ರೆ ಗಾಂಧಾರಿ ಕೌರವರ ತಾಯಿ ನಮ್ಮಮ್ಮ. ನಾವು 100 ಜನ ಮಕ್ಕಳಿದ್ದವರೆಗೂ ನಮ್ಮ ಅಮ್ಮ ಪೋಷಿಸ್ತೀವಿ. 6 ಜನ ಮಕ್ಕಳಿದ್ದವರಿಗೆ ಅನುಮಾನಾಸ್ಪದ ಅಂತ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ 23 ಲಕ್ಷ ಅವರಿಗೆ ಬಹುಮಾನ ಈಗೇನು ಮಾಡಬೇಕು ನೋಟಿಸ್ ಅವರು? 6ಕ್ಕಿಂತ ಹೆಚ್ಚಿನ ಮಕ್ಕಳಾಗಿದ್ರೆ ಅವರೆಲ್ಲರೂ ಕೂಡ ಇದೇ ಅಪ್ಪನ ಮಕ್ಕಳು ಅಂತ ಸಾಬೀತು ಮಾಡಬೇಕು. ಏನ್ ಹೇಳ್ತೀವಿ ಸರ್ಟಿಫಿಕೇಟ್ ಅದು ಸಾಬೀತು. 3ನೇ ಇಸ್ಕೊಂಡಿದೆ ವಿಚಿತ್ರ. 3ನೇ ಲಾಜಿಕಲ್ ಡಿಸ್ಪ್ಲೇಸಿ ಏನಪ್ಪಾ ಅಂತಂದ್ರೆ ಅವ್ರ ಪ್ರಕಾರ ನಿಮಗೂ ನಿಮ್ಮ ಅಮ್ಮಗೂ ವಯಸ್ಸಿನ ಅಂತರ 15ಕ್ಕಿಂತ ಜಾಸ್ತಿ ಇದೆ. ನಿಮಗೂ ನಿಮ್ಮ ಅಮ್ಮನಿಗೂ ವಯಸ್ಸಿನ ಅಂತರ 15ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅನುಮಾನ. ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರು? ಅಮರ್ತ್ಯ ಸೇನ್ ನೋಟಿಸ್. ಯಾರು ಅಮರ್ತ್ಯ ಸೇನ್? ಈ ದೇಶಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ತಂದರು. ಅವ್ರಿಗೆ ಎಷ್ಟು ವಯಸ್ಸು? 90 ವರ್ಷ ಇದೆ. ಅವ್ರ ಅಮ್ಮ 15 ಅಂತಂದ್ರೆ ಅವ್ರು ಹುಟ್ಟಿದಾಗ ಮಾತಾಡ್ತಿರೋದು ಯಾವಾಗ? 90 + 15 105 ವರ್ಷದ ಕೆಳಗೆ. ಅಂದ್ರೆ ಹೆಚ್ಚು ಕಡಿಮೆ ನಾವು ಮಾತಾಡ್ತಿರೋದು 1900ನೇ ಇಸ್ವಿ ಬಗ್ಗೆ ಮಾತಾಡ್ತಿದ್ವಿ. 1900ನೇ ಇಸ್ವಿ ನಮ್ಮ ಭಾರತದ ಹೆಣ್ಮಕ್ಳು ಋತುಮತಿ ಆಗ ಮುಂಚೆ ಮದುವೆ ಆಗ್ತಿರಲಿಲ್ಲ. 8 ವರ್ಷಕ್ಕೆ ಮದುವೆ ಆಗಿ 10 ವರ್ಷಕ್ಕೆ ಋತುಮತಿ ಆಗಿ 11ಕ್ಕೂ 12ಕ್ಕೂ ಮಕ್ಕಳು ಇರಲಿಲ್ಲ ಅಂತಂದ್ರೆ ಮನೆಯಿಂದ ಹೊರಗಾಗ್ತಿರಲಿಲ್ಲ. ಇನ್ನೊಂದು ಮದುವೆ ಮಾಡಿಸ್ತಿರಲಿಲ್ಲ. ಬಾಲ್ಯ ವಿವಾಹ ಅನ್ನೋದು ಆದಿವಾಸಿ ಸಮುದಾಯದಲ್ಲಿ ವಿಸ್ತೃತವಾಗಿ ಇರಲಿಲ್ಲ. ಯಾವ ದೇಶದ ಬಗ್ಗೆ ಮಾತಾಡ್ತಿದ್ದೀವಿ? ಇನ್ಫ್ಯಾಕ್ಟ್ ಈ ತರ ನೋಟಿಸ್ ಯಾರು ಕಳಿಸಿದ್ದಾರೆ? ಎಲ್ಲಿ ಆದಿವಾಸಿಗಳು ಜಾಸ್ತಿ ಇರೋ ಅವ್ರು ಹೋಗಿದೆ ನೋಟಿಸ್. ಆದಿವಾಸಿಗಳಲ್ಲಿ ವಯಸ್ಸಿನ ಲೆಕ್ಕ ಏನಿದೆ ಅವ್ರಿಗೂ ಸರ್ಕಾರಕ್ಕೂ ಸಂಬಂಧ. ಅವ್ರ ಪಡೆಗೆ ಬರ್ತಿದೆ. ಸೂರ್ಯ, ಚಂದ್ರ, ಹುಣ್ಣಿಮೆ, ಅಮಾವಾಸ್ಯೆ ಅಷ್ಟೇ ಬರೀತಾರೆ. ಅದ್ಯಾವ ಬರ್ತಾರೆ? ಡಾಕ್ಟರ್ ರಾಜ್ಕುಮಾರ್ 1, 2, 3, 4, 5 ಅಷ್ಟೇ ಅವರು ಮುಂದಿನ ಕಥೆ. ನಾಲ್ಕಂದ್ರೆ ನಮ್ಗೆ ಲೆಕ್ಕ ಬೇಕಾಗಿಲ್ಲ. ಆ ಕಡೆ ಈ ದೇಶದಲ್ಲಿ ಕೋಟ್ಯಾಂತರ ಜನ ಬರ್ತಿದ್ದಾರೆ, ಅವರಿಗೆ ಡಾಕ್ಯುಮೆಂಟ್ ಕೊಡ್ತೀವಿ. ಹೀಗಾಗಿ ಮ್ಯಾಪಿಂಗ್ ಆದರೆ ಬಚಾವಣೆ ಬೇಡಿ. ಮ್ಯಾಪಿಂಗ್ ಆದಮೇಲೆ ನಿಮಗೆ ಈಗ ಕ್ಯಾಲ್ಕುಲೇಷನ್ ತಲ್ಕೊಂಡಾದ್ರೆ ನೀವು ಏನನ್ನ ತುಂಬಿಸ್ಬೇಕು? ಇವೆಲ್ಲ ಅರ್ಜುವೇಷನ್ ನೀವು ಫೇಲ್ ಆಗ್ತೀರಾ ಅಂತಂದ್ರೆ ಭಾರತದ ನಾಗರಿಕರನ್ನ ಅವರು 3 ಭಾಗವಾಗಿ ಇಟ್ಟಿದ್ದಾರೆ. ಮೊದಲನೇದು 1987ಕ್ಕೆ ಮುಂಚೆ ಹೋಗಿ ಅಂದರೆ 40 ವರ್ಷಕ್ಕಿಂತ ಜಾಸ್ತಿ. ಎಷ್ಟು ಜನ ಇದ್ದಾರೆ ಕೈಯಲ್ಲಿ 40 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ? 40 ವರ್ಷ ಮೇಲ್ಪಟ್ಟು ನೀವು 1987ಕ್ಕೆ ಮುಂಚೆ ಇದೇ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಒಂದು ದಾಖಲೆ ಯಾವುದು ಬಟ್ ಯಾವ ದಾಖಲೆ ಅಂತ ನಮಗೆ ಯಾವ ದಾಖಲೆ ಅಂತ ಹೇಳಿ ಯಾವ ದಾಖಲೆ ಕೊಟ್ಟರೆ ಮಾತ್ರ ಅವರು. ಎರಡನೇದು 1987ರ ನಂತರ ಆದರೆ 2004ಕ್ಕೆ ಮುಂಚೆ ಅಂದ್ರೆ 18ರಿಂದ 40 ವಯಸ್ಸಿನ ಒಳಗಡೆ ಕಷ್ಟ ಏನಪ್ಪಾ ಅಂದ್ರೆ ನಮಗಿಂತ ನಿಮ್ಮೊಂದು ಕಷ್ಟ ಇದೆ. ನೀವು ಈ ದೇಶದಲ್ಲೇ ಹುಟ್ಟಿರ್ಬೇಕು, ನಿಮ್ಮ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಈ ದೇಶದಲ್ಲೇ ಹುಟ್ಟಿರ್ಬೇಕು ಅಂತ ನೀವು ದಾಖಲೆ ತೋರಿಸ್ಬೇಕು. ನಿಮಗೆ ಕೇಳಕ್ಕೆ ಕಿವಿಗೆ ಅದೇ ಕಷ್ಟ ಅನಿಸ್ಬೋದು. ಅಪ್ಪನ ಸಿಗುತ್ತೆ, ಅಮ್ಮಂದಿರಿಂದ ಸಿಗುತ್ತೆ, ಅದಕ್ಕೆ ಚರ್ಚೆ ಮಾಡ್ತೀವಿ. ಮೂರನೇದು 2004 ನಂತರ 18% ಅವರು ತಾವು ಈ ದೇಶದಲ್ಲಿ ಹುಟ್ಟಿದ್ರೆ ಎಷ್ಟಾಗಿಲ್ಲ ಭಾಷೆ ಒಬ್ಬರು ಇರಲಿಲ್ಲ. ಯಾವ ಸಮಯದಲ್ಲೂ ಜನ್ಸಿಗಳು ಬರ್ತಾರೆ. ನಾವು ಈ ದೇಶದಲ್ಲಿ ಹುಟ್ಟಿದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಈ ದೇಶದಲ್ಲೇ ಹುಟ್ಟಿದ್ದಾರೆ ಮತ್ತು ನಾನು ಆ ಅಪ್ಪ ಅಮ್ಮನ ಮಗ ಅಥವಾ ಮಗಳು ಅಂತ ಮೂರು ಸರ್ಟಿಫಿಕೇಟ್. ಯಾವ ಡಾಕ್ಯುಮೆಂಟ್ ಇದೆ? ಸರ್ಕಾರ 11 ಡಾಕ್ಯುಮೆಂಟ್ ಮುಂಬಟ್ಟಿ. ನಿಮ್ಮ ಹತ್ರ ಸಾಮಾನ್ಯವಾಗಿ ಯಾವ ಡಾಕ್ಯುಮೆಂಟ್ ಇರುತ್ತೆ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು, ನೀವೇ ಕೊಟ್ಟಿರೋ ವೋಟರ್ ಕಾರ್ಡ್ ಹೋಗಲ್ಲ. ನಾನೀಗ ಯಾವ ಕಾರ್ಡನ್ನ ಡಾಕ್ಯುಮೆಂಟ್ ಹೋಗ್ತಾರೆ ಅಂತ ಪಟ್ಟಿ ಹೇಳ್ತೀನಿ. ನಿಮ್ಮಲ್ಲಿ ಯಾವ್ಯಾವಿದೆ ಇದರಲ್ಲಿ ನಾನು ಈಗ ನೀವು ಹೇಳುವ ಪಟ್ಟಿನಲ್ಲಿ ಯಾವುದಾದ್ರೂ ಒಂದು ಕೊಡಬೇಕು. ಮೊದಲನೇ ಅಗತ್ಯ ಇದ್ರೆ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಪಟ್ಟಿಗೆ ಆ ಪಟ್ಟಿ ಬೇಕಾಗುತ್ತೆ.
ಮೊದಲನೇ, ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ದಿಮೆಯ ನೌಕರರಾಗಿರಬೇಕು ಅಥವಾ ಪೆನ್ಷನ್ ಸರ್ಟಿಫಿಕೇಟ್ ಇದೆ. ಎಷ್ಟೇನಿದೆ ಅಂತ ನಾನು ಕೇಳೋದೇ ಇಲ್ಲ. ಅದು 140 ಕೋಟಿ ಜನರಲ್ಲಿ ಅಥವಾ ಈ ಹಾಲು ಇಬ್ಬರಿದೆ ಪೆನ್ಷನ್ನು ಅಥವಾ ಎಂಪ್ಲಾಯಿ ಸರ್ಟಿಫಿಕೇಟ್. ಎರಡನೇದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಿ. ಮೂರನೇದು ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಎಲ್ಲವೂ ಕೊಡಬೇಕು ಅಂತ. ಮೂರನೇದು ಬರ್ತ್ ಸರ್ಟಿಫಿಕೇಟ್. ಎಷ್ಟು ಜನ ಹತ್ರ